ಇವಾಗ ಅದ್ಯಾವ್ದು ಮಗು ಟ್ಯಾಟೂ ಹಾಕಿಸ್ಕೊಳ್ತಿರೋದು ನೋಡಿದೆ ನಾನು ನಿಮ್ದು ವಿಡಿಯೋ. ಸೊ ಅದು ರಿಯಲ್ ಟ್ಯಾಟೂನ ಏನು ನನ್ಗೆ ಗೊತ್ತಿಲ್ಲ, ಒರಿಜಿನಲ್ ಟ್ಯಾಟೂನ. ಸೊ ಮಕ್ಕಳೆಲ್ಲ ಈ ತರ ಟ್ಯಾಟೂ ಹಾಕಿಸ್ಕೊಳ್ತಿರೋ ಬಗ್ಗೆ ಏನ್ ಹೇಳ್ತೀರಿ ನೀವು? ಇಲ್ಲ ಅದೇ ಮೇಡಮ್, ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ಒಂದು ನನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋರು ಅಷ್ಟು ಜನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ. ಅಷ್ಟು ಚಿಕ್ಕ ಮಕ್ಕಳು ನೋಡ್ರಿ, ಚಿಕ್ಕ ಮಕ್ಕಳು ಸಂಪಾದನೆ ಮಾಡೋದು ತುಂಬಾ ಕಷ್ಟ, ಅವ್ರ ಪ್ರೀತಿ ಸಂಪಾದನೆ ಮಾಡೋದು ಅದ್ ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್. ಅದು ಹೆಂಗೆ ಮಕ್ಕಳೆಲ್ಲ ಬೇಡ ಅದನ್ನ ಟ್ಯಾಟೂ ಹಾಕಿಸ್ಕೊಳ್ಳೋದು ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಇಲ್ಲ ಇದೆ ಇನ್ನು ಸರ್, ಅದೇ ಈಗ ಮಕ್ಕಳೆಲ್ಲ ಹಾಕಿಸ್ಕೋಬಾರ್ದು ಟ್ಯಾಟೂ ಅಂತ ಕೆಲವರು ಹೇಳ್ತಿರೋದು ಆ ವಿಡಿಯೋ ನೋಡ್ಬಿಟ್ಟು. ಸೊ ಅದಕ್ಕೆ ಗಿಲ್ಲಿ ಅವ್ರು ಯಾವ ತರ ಮೆಸೇಜ್ ಕೊಡ್ತಾರೆ ಅಂತ. ಇಲ್ಲ, ಟ್ಯಾಟೂ ಹಾಕಿಸ್ಕದೆ ಯಾರು ಹಾಕಿಸ್ಕದೆ ಇದ್ರು ಒಳ್ಳೇದು. ಯಾಕಂದ್ರೆ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಗೊತ್ತು, ನಮ್ಮ ಮನ್ಸಲ್ಲಿ ಇರ್ತದೆ, ಮನ್ಸಲ್ಲಿ ಇರಬೇಕು, ಬೇಡ ಅಂತ. ಈಗ ದೊಡ್ಡ ಮನೆ ಹಬ್ಬ ಆಯ್ತು, ಸೊ ಎಲ್ರು ಮುಖಾಮುಖಿ ಆಗಿದ್ದೀರಾ, ಹೇಗಿತ್ತು ಹಬ್ಬ ಆಚರಣೆ, ಹೇಗಾಯ್ತು ಅಂತ? ಎಲ್ಲರೂ ಸಿಕ್ತು. ಅದೇ ಬಿಗ್ ಬಾಸ್ ಮುಗಿದಿ ಒಂದು 15 ದಿನ 20 ದಿನ ಆದ್ಮೇಲೆ ಸಿಕ್ಕಿದ್ದು. ಎಲ್ಲರೂ ಬಂದು ಮಾತಾಡಿಸ್ತು, ಸಖತ್ ಇದು ಮಾಡಿದ್ರು, ಸಖತ್ ಖುಷಿ ಆಯ್ತು. ಒಂದ್ ಸೆಕೆಂಡ್ ಅಶ್ವಿನಿ ಅವರು ನೀವು ಮುಖಾಮುಖಿ ಆದ್ರ ಏನ್ ಮಾತಾಡಿದ್ರಿ ಅಂತ? ಇಲ್ಲ, ಅವರು ಟೈಮ್ ಬರೋದು ಸ್ವಲ್ಪ ಲೇಟ್ ಆಯ್ತು. ನನ್ನ ಟೈಮು ನಾನು ಮುಂಚೆನೆ ಹೋಗ್ಬಿಟ್ಟಿದ್ದೆ, ಅಷ್ಟು ಮಾತಾಡೋಕ್ಕಾಗಿಲ್ಲ. ಸತ್ಯವಲ್ಲಿ ನಾನು ತಗೊಂಡಿರೋದು ನನಗೆ ಗೊತ್ತಿಲ್ಲ ಕಾರಣ, ಸತ್ಯವಲ್ಲೂ ಗೊತ್ತಿಲ್ಲ. ನಾನು ನೋಡಿದೆ 20 ಎಕರೆ ಜಮೀನು, ನನಗೆ 2 ಎಕರೆ ತಗೋಕ್ಕೆ ಕಷ್ಟ ಆಗದೆ. ಈಗ 20 ಎಕರೆ ಏನು ಬಂದೇಟ್ಗೆ 20 ಎಕರೆ ತಗೊಬಿಡೋಕ್ಕಾಗದ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.